ನಮಸ್ತೆ, ನನ್ನ ಹೆಸರು ಕುಪಾಸ್ತ್. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಂದು ಗುರುಕುಲ. ಗುರುಕುಲದಲ್ಲಿ ವಿದ್ಯಾರ್ಥಿಗಳು ಮತ್ತು ಗುರುಗಳು ಜೊತೆಯಾಗೆ ಅವರಿಗೆ ಶಿಕ್ಷಣ ನಡೀತಾ ಇರುತ್ತೆ. ಒಂದು ಅವಧಿ ಶಿಕ್ಷಣ ಮುಗೀತು. ಗುರುಗಳು ಹೇಳ್ತಾರೆ, ಅಲ್ಲಿ 3 ಜನ ವಿದ್ಯಾರ್ಥಿಗಳಿಗೆ ನಿಮ್ಮ ಶಿಕ್ಷಣ ಈಗ ಮುಗಿದಿದೆ, ನೀವು ಮನೆಗೆ ಹೋಗ್ಬೋದು ಅಂತ ಅವರಿಗೆ ಗುರುಕುಲದಿಂದ ಅವರಿಗೆ ವಿದಾಯ ಹೇಳಿ ಅವ್ರು ಹೋಗಬೇಕಾದ್ರೆ ಅವರಿಗೆಲ್ಲ ದಾರಿಯ ಬುತ್ತಿ ಎಲ್ಲ ಕಟ್ಟಿ ಕಳಿಸ್ತಾರೆ. ಆ 3 ವಿದ್ಯಾರ್ಥಿಗಳು ತಮ್ಮ ಮನೆಗೆ ಹೋಗ್ತಿರಬೇಕಾದ್ರೆ ದಾರಿಯಲ್ಲಿ ಒಂದು ಕರು ಒಂದು ಹೊಂಡದಲ್ಲಿ ಬಿದ್ದಿರುತ್ತೆ. ಅದನ್ನು 3ರಲ್ಲಿ 2 ವಿದ್ಯಾರ್ಥಿಗಳು ನೋಡ್ತಾರೆ. ಹೊಡೆಬಿಟ್ಟು ಸುಮ್ಮನೆ ಹಾಗೆ ಆಶ್ಚರ್ಯದಿಂದ ಮುಂದೆ ಹೋಗ್ತಾರೆ. ಆದರೆ ಒಬ್ಬ ವಿದ್ಯಾರ್ಥಿ ಮಾತ್ರ ಹೊಂಡಕ್ಕೆ ಇಳಿದು ಆ ಕರುವನ್ನು ಮೇಲೆ ಎತ್ತಿ ಅದರ ತಾಯಿ ಆಕಳದ ಹತ್ರ ಬಿಟ್ಟು ಇವರನ್ನು ಸೇರ್ಕೋತಾನೆ. ಇವರು ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ದಾರಿಯೊಳಗೆ ಒಬ್ಬ ವೃದ್ಧ ಕಟ್ಟಿಗೆ ಹೊರೆಯನ್ನು ಇಟ್ಕೊಂಡು ಕೆಳಗೆ ಕೂತಿರ್ತಾನೆ. ಕಾಯ್ತಾ ಇರ್ತಾನೆ ನಾವು, ಯಾರು ಬಂದು ಈ ಕಟ್ಟಿಗೆ ಹೊರೆಯನ್ನು ತನ್ನ ತಲೆ ಮೇಲೆ ಹೊರಿಸ್ಬೋದು ಅಂತ ಅವನು ನಿರೀಕ್ಷೆ ಇರುತ್ತೆ. ಯಾರೂ ಬರ್ತಾ ಇರೋಂಗಿಲ್ಲ. ಈ 3 ವಿದ್ಯಾರ್ಥಿಗಳು ಬರ್ತಾ ಇರಬೇಕಾದ್ರೆ ಪುನಃ ಮೊದಲಿನ ಏನು 2 ವಿದ್ಯಾರ್ಥಿಗಳಿದ್ದರು ಅವನನ್ನು ನೋಡಿದರು, ಸುಮ್ಮನೆ ನಗ್ತಾ ಹೋಗ್ಬಿಟ್ರು ಮುಂದೆ. ಆದರೆ ಮೊದಲೇನು ಕರುವನ್ನು ರಕ್ಷಣೆ ಮಾಡಿದ್ನಲ್ಲ ಆ ವಿದ್ಯಾರ್ಥಿ ಮಾತ್ರ ಆ ವೃದ್ಧನ ಹತ್ತಿರ ನಿಂತು ಆ ಹೊರೆಯನ್ನು ಅವನ ತಲೆ ಮೇಲೆ ಹೊರಿಸಿ ಮತ್ತು ಪುನಃ ಮುಂದೆ ನಡೀತಾ ತನ್ನ ಗೆಳೆಯರನ್ನು ಸೇರ್ಕೋತಾನೆ. ಮತ್ತೆ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಒಬ್ಬ ಭಿಕ್ಷುಕ ಬರ್ತಾನೆ. ಹಸಿವಾಗಿದೆ ಅವನಿಗೆ, ಏನಾದರೂ ಕೊಡ್ರಿ ನನಗೆ ಆಹಾರ ಅಂತ ಕೇಳ್ತಾನೆ. ಆ ಮೊದಲಿನ 2 ವಿದ್ಯಾರ್ಥಿಗಳು ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ತನ್ನ ಪಾಡಿ ತಾವು ಮುಂದೆ ಹೋಗ್ತಾರೆ. ಆದರೆ ಇನ್ನೊಬ್ಬ ವಿದ್ಯಾರ್ಥಿ ಯಾರೋ ನಡುವೆ ಕರುವನ್ನು ರಕ್ಷಣೆ ಮಾಡಿದ ಆ ವೃದ್ಧನಿಗೆ ಹೊರೆಯನ್ನು ತಲೆ ಮೇಲಿಟ್ಟ ಅವನು ಗುರುಗಳು ತನಗೆ ಕೊಟ್ಟಂಥ ಬುತ್ತಿಯನ್ನು ಆ ಭಿಕ್ಷುಕನಿಗೆ ಕೊಟ್ಟುಬಿಡ್ತಾನೆ. ಮತ್ತು ಪುನಃ ಗೆಳೆಯರನ್ನು ಸೇರಿಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಇದನ್ನೇ ಅವ್ರಿಗೆ ಗೊತ್ತಿರಲಾರ್ದೇ ಕೆಲವು ಜನ ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಿರ್ತಕ್ಕಂಥ ಇಬ್ಬ ಗುರುಗಳು ಅವರು ಇದನ್ನು ಫಾಲೋ ಮಾಡ್ತಿರ್ತಾರೆ. ಫಾಲೋ ಮಾಡ್ತಿರ್ಬೇಕಾದ್ರೆ ಇದನ್ನೆಲ್ಲ ನೋಡ್ತಾರೆ. 3 ಜನ ವಿದ್ಯಾರ್ಥಿಗಳ ನಡವಳಿಕೆಯನ್ನು. ಆಮೇಲೆ ಗುರುಗಳು 3 ಮಂದಿನ ವಾಪಸ್ ಆಶ್ರಮಕ್ಕೆ ಕರೀತಾರೆ, ಗುರುಕುಲಕ್ಕೆ ಕರೀತಾರೆ. ಕರೆದು ಹೇಳ್ತಾರೆ, ಅವರು ಯಾವ 2 ವಿದ್ಯಾರ್ಥಿಗಳಿದ್ದರೂ ಎಲ್ಲೂ ಯಾರಿಗೂ ಸಹಾಯ ಮಾಡಿಲ್ಲ. ಅವ್ರಿಗೆ ಹೇಳ್ತಾರೆ, ನಿಮ್ಮ ಶಿಕ್ಷಣ ಇನ್ನೂ ಪೂರ್ತಿಯಾಗಿಲ್ಲ, ನೀವು ಇಲ್ಲೇ ಗುರುಕುಲದಲ್ಲಿರಬೇಕು, ಇನ್ನು ನಿಮ್ಮದು ಶಿಕ್ಷಣ ಮುಂದುವರಿಯುತ್ತೆ. ಯಾವ ವಿದ್ಯಾರ್ಥಿ ಕರುವಿಗೆ ಸಹಾಯ ಮಾಡಿದ, ಆ ವೃದ್ಧನಿಗೆ ತಲೆಗೆ ಅದನ್ನೇ ಇದನ್ನು ಕಟ್ಟಿಗೆಯನ್ನು ಸಹಾಯ ಮಾಡಿದ ಹೊತ್ತುಕೊಳ್ಳಿಕ್ಕೆ, ಭಿಕ್ಷುಕನಿಗೆ ತನ್ನ ಆಹಾರ ಕೊಟ್ಟ, ಅವನಿಗೆ ಹೇಳಿದರು, ನಿನ್ನ ಶಿಕ್ಷಣ ಪೂರ್ತಿಯಾಗಿದೆ, ನೀನು ವಾಪಸ್ ಮನೆಗೆ ಹೋಗ್ಬೋದು. ಅಂದರೆ ನಿಜವಾದ ಶಿಕ್ಷಣ ಅಂದರೆ ಹೆಂಗಿರುತ್ತೆ? ಸಮಾಜ ಇರ್ಬೋದು, ಯಾವುದೇ ಇರ್ಬೋದು, ಅಲ್ಲಿರ್ತಕ್ಕಂಥ ಪಕ್ಷಿ ಪ್ರಾಣಿಗಳಿರ್ಬೋದು, ಅವರಿಗೆ ನನ್ನಲ್ಲಿ ಸ್ಪಂದನ ಇದೆಯಾ, ವೈಬ್ರೇಷನ್ ಇದೆಯಾ? ಬರೀ ನನಗೆ 108 ದೊಡ್ಡ ಡಿಗ್ರಿಗಳಿದೆ, ಡಿಗ್ರಿಗಳಿಂದ ನನಗೆ ಅಹಂಕಾರ ಇದೆ ಅಂತಿದ್ದರೆ ಅದು ನಿಜವಾದ ಶಿಕ್ಷಣ ಅಲ್ಲ. ಮೌಲಿಕ ಶಿಕ್ಷಣ, ಮಾರಲ್ ಎಜುಕೇಷನ್ ಅಂತೇಳಿ ನೈತಿಕ ಶಿಕ್ಷಣ, ಅದು ಮಹತ್ವದ್ದು ಜೀವನದಲ್ಲೇ. ನಮಗೆ ಮುಂದೆ ಬರಬೇಕಾದ್ರೆ, ಒಳ್ಳೆಯದು ಆಗಬೇಕಾದ್ರೆ ನಮ್ಮಿಂದ ಆ ಶಿಕ್ಷಣ ಸಮಾಜಕ್ಕೆ, ಜನರಿಗೆ ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ, ಅದು ಮಹತ್ವದ್ದು ಅಂತ ಹೇಳ್ಬೋದು. ಅದಕ್ಕೆ ಶಿಕ್ಷಣ ನಮಗೆ ಅಹಂಕಾರವನ್ನು ಕಲಿಸಬಾರ್ದು. ನಮ್ಮಲ್ಲೇ ಆ ಮೃದುತ್ವವನ್ನು, ಒಳ್ಳೆಯ ನಡವಳಿಕೆಯನ್ನು, ಸ್ಪಂದನೆಯನ್ನು ಕಲಿಸಬೇಕು. ವಿವೇಕಾನಂದ ವಿಜ್ಞಾನ ಕೇಂದ್ರ
ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ನೀವು ಸದಸ್ಯರಾಗ್ರಿ. ಜೊತೆಗೆ ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.